ಗಾಡಿ ಮಾತ್ರ ಪವರ್ ವಿಂಡೋ ಬರಲ್ಲ, ಯಾಕಂದ್ರೆ LXi ಸರ್ ಇದು 1,25,000ಗೆ ಗಾಡಿನ ಮನೆಗೆ ತಗೊಂಡೋಗಿ. ಟ್ರಾನ್ಸ್ಫರ್ ಕೂಡ ನಾನೇ ಮಾಡ್ಕೊಡ್ತೀನಿ. ಎಷ್ಟಕ್ಕೆ? ಬಾರಿ 1,25,000 ಕೊಟ್ಟು ಗಾಡಿನ ಮನೆಗೆ ತಗೊಂಡೋಗಿ. ಸರ್ ಇವತ್ತು ಆಫರ್ ಹೆಂಗ್ ಕೊಡ್ತೀನಿ ಅಂದ್ರೆ, ಹೊಸ ವರ್ಷಕ್ಕೆ ನೀವು ಖುಷಿ ಆಗ್ಬೇಕು, ನಮ್ ಕಡೆಯಿಂದ ಒಂದು ಗಿಫ್ಟ್ ಅಂತ ಅನ್ಕೊಳ್ಳಿ. ಬರೀ 4,60,000 ಕೊಡ್ಲಿ ಸರ್. 4,60,000ಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಬರುತ್ತೆ, ಅದರ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಹಾಕಿದ್ದಾರೆ. ಹೌದು, 14 ಮಾಡಲ್ ಸರ್, ಎಲ್ಲ ನಾನೇ ಮಾಡಿ ಕೊಡ್ತೀನಿ. ಬರೀ 1.5 ಲಕ್ಷ ಕೊಡಿ, ದೊಡ್ಡ ಗಾಡಿ ಮನೆಗೆ ತಗೊಂಡು. 1,50,000ಕ್ಕೆ ನೋ ಅಡಿಷನಲ್ ಚಾರ್ಜಸ್ ಏನಿಲ್ಲ, 1.5 ಲಕ್ಷ ಕೊಡಿ, ಗಾಡಿ ವಿತ್ ಫ್ರೆಶ್ ಇನ್ಶೂರೆನ್ಸ್ FC ಎಲ್ಲ ತಗೊಂಡೋಗಿ ಮನೆಗೆ. ಫ್ರೆಂಡ್ಸ್ ಎಲ್ಲ ನಿಮ್ಗೆ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ ಅಂತ ಹೇಳ್ಬೇಕು, ಗ್ಯಾರಂಟಿ ಅದು. ಫ್ರೆಶ್ ಟೈರ್ ಇಲ್ಲ ಅಂತ ಹೇಳ್ಬಿಟ್ರೆ ಕೂದ್ಲು ಆನ್ ಸ್ಪಾಟ್ ತೆಗ್ಬಿಡ್ತೀನಿ ನನ್ನ ಕೂದ್ಲು ನಾನು. ಹೆಂಡತಿಗೆ ಇಷ್ಟ, ಮಕ್ಕಳಿಗೆ ಇಷ್ಟ, ಏನ್ ಇಷ್ಟ ಸರ್? ಪೋಲೋ ನಿಮ್ಗೆ ಸಿಗಲ್ಲ, ಆರೆಂಜ್ ಅಲ್ಲಿ ಕೊಡ್ತೀನಿ. 11 ಮಾಡಲ್ ರೇಟ್ ಕೊಡ್ತೀನಿ. 13 ಮಾಡಲ್ ಗಾಡಿ, 13 ಮಾಡಲ್ ಇದು ಸಿಂಗಲ್ ಓನರ್. ಎಷ್ಟಕ್ಕೆ ಗೊತ್ತಾ? ಡೀಸೆಲ್ ಹೈಲೈನ್ ಮ್ಯಾಗ್ವಿಲ್ ಇರೋ ಗಾಡಿ, ಬಟನ್ ಸ್ಟಾರ್ಟ್. ಏನ್ ಆಫರ್, ಹೆಂಗ್ ಆಫರ್ ಕೊಡ್ತೀನಿ ಗೊತ್ತಾ? ಹಿಂಗ್ ಕೂತ್ಕೋಬೇಕು ಮನೆಯಲ್ಲಿ, ಏನಪ್ಪ ಇವನು ಇಷ್ಟು ಬೊಂಬಾಟ್ ಮಾಡ್ಬಿಡ್ತಾ ಇದ್ದಾನೆ ಮಾರ್ಕೆಟ್ ಅಂತ. ಎಷ್ಟು ಗೊತ್ತಾ? 14 ಮಾಡಲ್ 2014 ಮಾಡಲ್ ಸೆಕೆಂಡ್ ಓನರ್, 85,000 ಹೊಡಿತೆ ಸರ್. 2.5-2.60 ಮೈಂಡ್ ಅಲ್ಲಿ ಇರ್ಬೋದು. 2,15,000 ಕೊಡಿ ತಗೊಂಡೋಗಿ. 14 ಮಾಡಲ್ 1,70,000 ಹೊಡಿರೋದು ರೆಕಾರ್ಡೆಡ್. ಮೀಟರ್ ಟ್ಯಾಂಪರಿಂಗ್ ಎಲ್ಲ ನಾವು ಮಾಡಲ್ಲ, ನಮ್ಗೆ ಮೀಟರ್ ಇದೆ, ಅದಕ್ಕೆ ಮೀಟರ್ ಹಂಗೆ ಇಟ್ಟಿರೋದು. ಒಂದ್ ಒಳ್ಳೆ ಗಾಡಿ ಅಂತ ಮದ್ವೆ ಹುಡುಗಿ ತರ ಹೆಂಗ್ ರೆಡಿ ಇದೆ ನೋಡಿ. ಸಿಂಗಲ್ ಸ್ಕ್ರಾಚ್ ತೋರಿಸ್ಬಿಟ್ರೆ ಈ ಗಾಡಿನ ಫ್ರೀ ಹೋಮ್ ಡೆಲಿವರಿ, ನಾನೇ ಡ್ರೈವರ್ ಆಗ್ಬಿಡ್ತೀನಿ. ಶರಣ್ರಿ, ಎಲ್ಲರೂ ಹೆಂಗಿದ್ರೆ ನಾನು ಆರಾಮದೀನಿ. ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಅಂಡ್ ಮತ್ತೊಂದ್ ಸರ್ತಿ GS ಕಾರ್ವಾರ್ಡ್ಗೆ ಬಂದಿದ್ದೀನಿ. ಮಾಡಿ 1 ಮಂತ್ ಆಯ್ತು ವಿಡಿಯೋ, ಅಂಡ್ ಸೆಕೆಂಡ್ ಟೈಮ್ ಮಾಡ್ತಿರೋದು ಹೊಸ ಶೋರೂಮ್ಗೆ. ಸರ್ ಫಸ್ಟ್ ಆಫ್ ಆಲ್ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ಹೊಸ ವರ್ಷಕ್ಕೆ ಹಾರ್ದಿಕ ಶುಭಾಶಯಗಳು ಸರ್ ನಮ್ಮ ವ್ಯೂವರ್ಸ್ ಕಡೆಯಿಂದ. ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೆಂಗಿದ್ದೀರಾ? ಸಖತ್ತಾಗಿದ್ದೀನಿ. ನಿಮ್ಗೂ ಹೊಸ ವರ್ಷದ ಶುಭಾಶಯಗಳು. ವೀಕ್ಷಕರೇ ನಮಸ್ಕಾರ. ನಿಮ್ಗೂ ನಮ್ GS ಕಾರ್ವಾರ್ಡ್ ಸ್ಟಾಫ್ ಫ್ಯಾಮಿಲಿ ಅಂತ ಹೇಳ್ಬೋದು, ನಿಮ್ಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಅಂಡ್ ಲಾಸ್ಟ್ ರೆಸ್ಪಾನ್ಸ್ ಯಾವ ತರ ಇತ್ತು ಸರ್? ಸಖತ್ತಾಗಿತ್ತು ಸರ್. ಅಂಡ್ ಎಷ್ಟು ಗಾಡಿ ಕೊಟ್ರಿ ಅಂತ ಕೇಳ್ಬೋದಾ? ಆರಾಮಾಗಿ 10-12 ಗಾಡಿ ಹೋಯ್ತು ಸರ್. 10-12 ಗಾಡಿ 10-12 ಗಾಡಿ ಆರಾಮಾಗಿ ಹೋಯ್ತು. ಸಕ್ಕದಾಗಿತ್ತು ರೆಸ್ಪಾನ್ಸ್. ಏನಂದ್ರೆ ಫಸ್ಟ್ ಟ್ರಸ್ಟ್, ಕ್ವಾಲಿಟಿ ಗಾಡಿ ಮಾತ್ರ ಸಕ್ಕದಾಗಿ ಕೊಡ್ತೀವಿ ನಾವು. ಸೆಕೆಂಡ್ರಿ ಬೆಲೆಲ್ಲೂ ಕೊಟ್ಟಿದೀವಿ ಪ್ರೈಸಿಂಗ್. ಮತ್ತು ಅದು ಲಾಸ್ಟ್ ಇಯರ್ ಹೋಯ್ತು. ಇವಾಗ ಹೊಸ ವರ್ಷಕ್ಕೆ ಹೊಸ ಆಫರ್, ಹೊಸ ಗಾಡಿಗಳು ತಗೊಬಂದಿದೀವಿ. ಇವ್ರ ಚಾನಲ್ ನ ಯಾರು ಇನ್ನವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಒಂದ್ಸಲಿ ಬನ್ನಿ. 10-20,000 ಮುಖಾನೇ ನೋಡಲ್ಲ ಸರ್, ಇನ್ನ ನೆಗೋಷಿಯೇಟ್ ಮಾಡೇ ಕೊಡ್ತೀನಿ. ಅಂಡ್ ಮತ್ತೊಂದು ಹೊಸ ವರ್ಷಕ್ಕೆ ಟ್ರಸ್ಟ್ ಬಿಲ್ಡ್ ಮಾಡೋದು ನಿಮ್ದೇ ಆಗಿರುತ್ತೆ ಅಲ್ವಾ ಸರ್? 100% ಸರ್. ಇವಾಗ ಹೊಸ ಕಡೆ ಬಂದಿರೋದು ನಾವು, ಬಿಸ್ನೆಸ್ಗೆ ಹೊಸ ಅಲ್ಲ, ನಾವು ಹೊಸ ಕಡೆ ಬಂದಿರೋದು. ಬಿಸ್ನೆಸ್ ನಾವು 15-20 ವರ್ಷದಿಂದ ಇದೀವಿ ಸರ್. ಹಂಗೆ ಟ್ರಸ್ಟ್ ಬಿಲ್ಡ್ ಮಾಡ್ತೀವಿ. ಒಳ್ಳೆ ಗಾಡಿ ಕೊಡೋದು ಜವಾಬ್ದಾರಿ ನಾವು ತಗೋತೀವಿ ಸರ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸರ್ ಅಡ್ರೆಸ್ ಹೇಳ್ಬಿಡಿ ಸರ್ ಹೊಸ ಶೋರೂಮ್. ಸರ್ ನಮ್ ಶೋರೂಮ್ ಹೆಸರು GS ಕಾರ್ವಾರ್ಡ್. ನಮ್ ಹೊಸ ಶೋರೂಮ್ ಲೊಕೇಟ್ ಆಗಿರೋದು ಅರಕೆರೆ ಸಿಗ್ನಲ್ ಹತ್ರ ಸರ್. ಅಪೋಸಿಟ್ ಸರ್ ಪ್ರೈಮ್ ಕೋಟ್ ಟೆಕ್ ಪಾರ್ಕ್ ಅಪೋಸಿಟ್ ಅದಿತಿ ನರ್ಸಿಂಗ್ ಹೋಮ್ ಪಕ್ಕದಲ್ಲಿರೋ ಶೋರೂಮ್. ವಾಕೇಬಲ್ ಡಿಸ್ಟೆನ್ಸ್ ಫ್ರಮ್ ಅರಕೆರೆ ಸಿಗ್ನಲ್. ಫೋರ್ಟಿಸ್ ಹಾಸ್ಪಿಟಲ್ ಕೂಡ ಇದೆ ಸರ್. ಫೋರ್ಟಿಸ್ ಹಾಸ್ಪಿಟಲ್. ಅಂಡ್ ಅದು ಬೇಡ ಅಂತಂದ್ರೆ ಹಾಯ್ ಅಂತ ಕಳಿಸಿದ್ರು ಕೂಡ ಲೊಕೇಶನ್ ಬರುತ್ತೆ. ಲೊಕೇಶನ್ ಕಳ್ಸಿನಿ, ನಿಮ್ಗೆ ಗೊತ್ತಾಗಿಲ್ಲ. ಕಾರ್ ಕೊಟ್ಬಿಟ್ಟು ಕಳ್ಸಿನಿ ಹುಡುಗನ್ ಜೊತೆ. ನೀವು ಕಾರಲ್ಲೇ ಕುತ್ಕೊ ಬನ್ನಿ, ಆ ತರ ಸರ್ವಿಸ್ ಕೊಡೋದು ನಾನು ಇಲ್ಲಿ. ಖಂಡಿತ. ಅಂಡ್ ಎಲ್ಲಾ ಜೆನ್ಯೂನ್ ಗಾಡಿಗಳು, ನೋ ಮೀಟರ್ ಟ್ಯಾಂಪರಿಂಗ್, 100% ಆಕ್ಸಿಡೆಂಟ್ ಫ್ರೀ ಮತ್ತು ಓಡೋಮೀಟರ್ ಎಷ್ಟು ಹೊಡಿದೆ ರೆಕಾರ್ಡೆಡ್. ಗಾಡಿಗೆ ಪೂರ್ತಿ ಬಟ್ಟೆನೆ ಬಿಚ್ಚಿಬಿಡೋಣ. ಖಂಡಿತ. ಗಾಡಿಗೆ ಬಟ್ಟೆ ಬಿಚ್ಚಿ ಗಾಡಿ ನೋಡಿ ಆಮೇಲೆ ತಗೊಳ್ಳಿ. ಇಷ್ಟು ಚಾಲೆಂಜ್ ಯಾರು ಮಾತಾಡುದಿಲ್ಲ. ಮೀಟರ್ ಇರಬೇಕು. ಸ್ಟಾರ್ಟ್ ಮಾಡೋಣ ಸರ್ ಗಾಡಿ ಬಟ್ಟೆ ಬಿಚ್ಚಕ್ಕೆ? ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಫಸ್ಟ್ ಗಾಡಿ ಸರ್. ಫಸ್ಟ್ ಗಾಡಿ ಇವತ್ತು ಸ್ಕೋಡಾ ಫ್ಯಾಬಿಯಾ ಸರ್. 2011 ಮಾಡಲು, ಸಿಂಗಲ್ ಓನರ್, 95,000 ಹೊಡಿರೋದು ರೆಕಾರ್ಡೆಡ್ ಪೆಟ್ರೋಲ್ ವೇರಿಯಂಟ್. 4 ಫೂಟರ್ ಸಕ್ಕದಾಗಿ ಮೇಂಟೈನ್ ಮಾಡೋರೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್, 2 ಏರ್ ಬ್ಯಾಗು ಬರುತ್ತೆ. ಇಂಟೀರಿಯರ್ ಕೂಡ ನಾವು ವಾಶ್ ಮಾಡಿಟ್ಟಿರ್ತೀವಿ ಸರ್. ಇಂಟೀರಿಯರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಹುಡುಗ ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ ಅಂತ. ಈ ತರ ಬಟ್ಟೆ ಬಿಚ್ಚಿನ ತಿರ್ಗಾ ಆಗ್ಬೋದು ನೀವು, ಆ ತರ ಕ್ಲೀನ್ ಬಟ್ಟೆ ಹಾಕಿದೀವಿ ನಾವು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್. ಓಡಿರೋದು ರೆಕಾರ್ಡೆಡ್ ಎಷ್ಟು ಅಂತ ಹೇಳಿದ್ರಿ ಸರ್? 100% ಗ್ಯಾರಂಟಿ ಸರ್. 95,000 ಹೊಡಿತೆ, 95,000 ಹೊಡಿತೆ. ಪೆಟ್ರೋಲ್ ವೇರಿಯಂಟ್, 11 ಮಾಡಲು, ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಸರ್ಟಿಫೈಡ್ ವೆಹಿಕಲ್, 2 ಏರ್ ಬ್ಯಾಗ್ ಸಮೇತ. ಪ್ರೈಸಿಂಗ್ ಸರ್ ಫೈನಲ್ ಸರ್ 275 ಕೊಡ್ತೀನಿ ಸರ್. 2,75,000ಕ್ಕೆ ಸ್ಕೋಡಾ ಯಾವ್ದು ಸರ್? ಫ್ಯಾಬಿಯಾ ಸಿಕ್ತಿರೋದು. ಅಂಡ್ ಒಂದು ಗ್ಲಾಸ್ ಒಂದ್ ಸ್ವಲ್ಪ ಕ್ರ್ಯಾಕ್ ಆಗಿದೆ ಸರ್, ಅದನ್ನ ಚೇಂಜ್ ಮಾಡೇ ಕೊಡ್ತೀನಿ ಸರ್. ಇದು ಬೇರೆಯವರು ಇಷ್ಟು ಬೇಗ ಇಷ್ಟು ಮೀಟರ್ ಇಂದ ಧೈರ್ಯದಿಂದ ತೋರ್ಸಲ್ಲ. ಒರಿಜಿನಲ್ ಗ್ಲಾಸ್ ನಾನು ಚೇಂಜ್ ಮಾಡೇ ಕೊಡ್ತೀನಿ, ಹಂಗೆ ಕೊಡಲ್ಲ. ಖಂಡಿತ. ಹಾಗೆ ಸರ್, ಈ ಗಾಡಿ ನಿಂತಿದೆಯಲ್ಲ ಸರ್, ಇದಕ್ಕೆ ಬಂಪರ್ ಪ್ರೈಸ್ ಹೇಳ್ಬೇಕು ನೀವು. ಸರ್ ಇವತ್ತು ಆಫರ್ ಹೆಂಗ್ ಕೊಡ್ತೀನಿ ಅಂದ್ರೆ, ಹೊಸ ವರ್ಷಕ್ಕೆ ನೀವು ಖುಷಿ ಆಗ್ಬೇಕು, ನಮ್ ಕಡೆಯಿಂದ ಒಂದು ಗಿಫ್ಟ್ ಅಂತ ಅನ್ಕೊಳ್ಳಿ.
ವ್ಯಾಗನರ್ 18 ಮೈಲೇಜ್ ಕೊಡುತ್ತೆ ಸರ್. ಹೌದು. 2009 ಮಾಡಲ್ 2009 ಮಾಡಲ್ ಸಿಂಗಲ್ ಓನರ್ 67,000 ಹೊಡಿತೆ. ಗಾಡಿ ಮಾತ್ರ ಸಖತ್ತಾಗಿದೆ. ಬಂಪರ್ ಆಫರ್ ಹೇಳ್ಬಿಡ್ತೀನಿ ಸರ್, 1,25,000 ಕೊಡ್ತೀನಿ ಸರ್. 1,25,000ಕ್ಕೆ LXi ವೇರಿಯಂಟ್. LXi ಪವರ್ ಸ್ಟೇರಿಂಗ್ ಬರುತ್ತೆ, AC ಸಿಸ್ಟಮ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ ಅಂತೂ ಇಲ್ಲ. ಗಾಡಿ ಮಾತ್ರ ಪವರ್ ವಿಂಡೋ ಬರಲ್ಲ, ಯಾಕಂದ್ರೆ LXi ಸರ್ ಇದು. 1,25,000ಗೆ ಗಾಡಿನ ಮನೆಗೆ ತಗೊಂಡೋಗಿ. ಖಂಡಿತ. ಇನ್ನೊಂದು ಬೇಕಂದ್ರೆ ಕಮ್ಮಿ ಪ್ರೈಸ್ ಅಲ್ಲಿ ಸ್ಪಾರ್ಕ್ ಇರೋದು ಸರ್. ಹೌದು, ಸ್ಪಾರ್ಕ್ ಸರ್. ಇದು ಕೂಡ 18 ಮೈಲೇಜ್ ಕೊಡುತ್ತೆ. 2008 ಮಾಡಲ್, ಸೆಕೆಂಡ್ ಓನರ್, 4 ಫ್ರೆಶ್ ಟೈರ್ ಇದೆ. ಫ್ರೆಶ್ ಟೈರ್ ಇಲ್ಲ ಅಂತ ಹೇಳ್ಬಿಟ್ರೆ ಕೂದ್ಲು ಆನ್ ಸ್ಪಾಟ್ ತೆಗ್ಬಿಡ್ತೀನಿ ನನ್ನ ಕೂದ್ಲು ನಾನು. ಹೊಸ ಫ್ರೆಶ್ ಟೈರ್ ಇದು. ಓಕೆ. 2008 ಮಾಡಲ್, ಸೆಕೆಂಡ್ ಓನರ್, 58,000 ಹೊಡೆಯುತ್ತೆ. ಸಖತ್ತಾಗಿದೆ ಗಾಡಿ, ಮಾತಾಡಂಗಿಲ್ಲ. ಪವರ್ ಸ್ಟೀರಿಂಗ್ ಬರುತ್ತೆ, 2 ಪವರ್ ವಿಂಡೋ ಬರುತ್ತೆ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಗಾಡಿನ ಬಂಪರ್ ಆಫರ್ ಅಲ್ಲಿ ಸರ್ 5 ವರ್ಷ FC ನಾನ್ ಮಾಡ್ಕೊಡ್ತೀನಿ, 1 ವರ್ಷದ ಇನ್ಶೂರೆನ್ಸ್ ನಾನ್ ಮಾಡ್ಕೊಡ್ತೀನಿ, ಟ್ರಾನ್ಸ್ಫರ್ ಕೂಡ ನಾನೇ ಮಾಡ್ಕೊಡ್ತೀನಿ. ಎಷ್ಟಕ್ಕೆ? ಬಾರಿ 1,25,000 ಕೊಡಿ ಗಾಡಿನ ಮನೆಗೆ ತಗೊಂಡೋಗಿ. 1,25,000, 1,25,000. ಹೌದಣ್ಣ, ಅಣ್ಣ ತಮ್ಮ ಎಷ್ಟಾಗತ್ತೆ ಬೇಗ ಬನ್ನಿ, ಗಾಡಿನ ತಗೊಂಡೋಗಿ. ಓಕೆ. ಹಾಗೆ ಇನ್ನೊಂದು ಮ್ಯಾಗ್ವಿಲ್ ಇರೋ ಗಾಡಿ ಸರ್, ಬೀಟ್. ಹೌದು ಸರ್, ಔಟ್ ಆಫ್ ದ ಮಾರ್ಕೆಟ್ ಮ್ಯಾಗ್ವಿಲ್ ಸರ್ ಅದು. ಓಕೆ. ಕಂಪನಿದ ಮತ್ತು 100% ಬಟನ್. ಓಕೆ. ಗಾಡಿ ಬಂದು ನೋಡ್ಕೊಳ್ಳಿ. ಕಾಮಿಡಿ ಎಲ್ಲ ಮಾಡೋದು ನಾವು ಏನಿದೆ ಒರಿಜಿನಲ್ ಮಾತಾಡ್ತೀವಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ ಸರ್. ಸಿಸ್ಟಮ್ ಇಲ್ಲ ತೋರಿಸ್ಬಿಡಿ, ನಾನ್ ಸಿಸ್ಟಮ್ ಹಾಕೊಡ್ತೀನಿ. ಓಕೆ. LT ಅಲ್ವಾ ಸರ್ ಇದು? LS ಇದು LS ವೇರಿಯಂಟ್ ಆಗಿರುತ್ತೆ. ಹೌದು. ಸಿಸ್ಟಮ್ ಇಲ್ಲ ಸರ್, ಪೆಟ್ರೋಲ್ ವೇರಿಯಂಟ್. ಡೀಸೆಲ್ ಸರ್. ಡೀಸೆಲ್ 20 ಇಂದ 24 ಮೈಲೇಜ್ ಕೊಡುತ್ತೆ. ಸಿಸ್ಟಮ್ ಇಲ್ಲ, ಟಚ್ ಸ್ಕ್ರೀನ್ ಸಿಸ್ಟಮ್ ನಾನು ಹೊಸದಾಗಿ ಕೊಡ್ತೀನಿ. ಮ್ಯಾಗ್ವಿಲ್ ಇರೋ ಗಾಡಿ ಸಖತ್ತಾಗಿದೆ. ಗಾಡಿ ಮಾತಾಡಂಗಿಲ್ಲ, ವೈಟ್ ಕಲರ್ ರಸಗುಲ್ಲ ತರ ನಿಂತಿದೆ. ಎಷ್ಟು ಗೊತ್ತಾ? 14 ಮಾಡಲ್, 2014 ಮಾಡಲ್, ಸೆಕೆಂಡ್ ಓನರ್, 85,000 ಹೊಡಿತೆ ಸರ್. 2.5-2.60 ಮೈಂಡ್ ಅಲ್ಲಿ ಇರ್ಬೋದು. 2,15,000 ಕೊಡಿ ತಗೊಂಡೋಗಿ. 14 ಮಾಡಲ್, 2,15,000ಕ್ಕೆ ಮ್ಯಾಗ್ವಿಲ್ ಇರೋ ಗಾಡಿ, ಡೀಸೆಲ್ ವೇರಿಯಂಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಏನಾದ್ರು ಹಾಕೊಡ್ತೀರಾ ಸರ್? ಹಾಕೊಡ್ತೀನಿ ಸರ್. ಸಿಸ್ಟಮ್ ನಾನು ಹಾಕೊಡ್ತೀನಿ. ಹಾಕೊಡ್ತೀರಾ? 2,15,000ಕ್ಕೆ ಗಾಡಿ ಕೊಡ್ತೀನಿ ಡೆಲಿವರಿ. ಖಂಡಿತ. ಯಾವ ಗಾಡಿ ತೋರಿಸ್ತೀರಾ ಸರ್ ನೆಕ್ಸ್ಟ್ ವೆಹಿಕಲ್? ಬನ್ನಿ ಅಣ್ಣ, ಕ್ರೂಸ್ ನೋಡಿ ಕುದುರೆ ಹೆಂಗೈತೆ. 2 ಲೀಟರ್ ಎಂಜಿನ್ ವಿತ್ ಸನ್ರೂಫ್ ಗಾಡಿ ತಗೊಳ್ಳಿ ಅಣ್ಣ. ಮನೆಗೆ ಹೆಂಡತಿಗೆ ಇಷ್ಟ, ಮಕ್ಕಳಿಗೆ ಇಷ್ಟ, ಏನ್ ಇಷ್ಟ? ಸನ್ರೂಫ್. Okay. ಗರ್ಲ್ ಫ್ರೆಂಡ್ ಗೆ ತಗೋಬಿಟ್ರೆ ಲಾಟ್ರಿ. ಓಕೆ. ಕಂಗ್ರಾಚುಲೇಷನ್. ಚೆವರ್ಲೆಟ್ ಕ್ರೂಸ್ LTZ, Okay. 2012 ಮಾಡಲ್, ಸೆಕೆಂಡ್ ಓನರ್ ಸರ್. 67,000 ಹೊಡಿತೆ. ಡೀಸೆಲ್ ಗಾಡಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ಮತ್ತು ಏನ್ ಗೊತ್ತಾ ಅಡ್ವಾಂಟೇಜ್? ಓಕೆ. ಆಟೋಮೆಟಿಕ್ ಇದು. ಓಕೆ. ಮೈಲೇಜ್ ನೋಡಿ ಸರ್, ಡ್ರೈವಿಂಗ್ ಮೇಲೆ ಡಿಪೆಂಡ್. ಓಕೆ. ಇದು ಸ್ವಲ್ಪ ಕಾಲಿಗೆ ಬಿಟ್ರೆ ಸಾಕು, ಜುಪ್ ಅಂತ ಕುದುರೆ ತರ ರನ್ನಿಂಗ್ ರೇಸ್ ಬಂದ್ಬಿಡುತ್ತೆ. ಬಟ್ Rocket ಮೈಲೇಜ್ ಅಂತಾರೆ. ಪ್ರಕಾರ ಹೇಳ್ಬೇಕಂದ್ರೆ 15 ಆರಾಮಾಗಿ ಬರುತ್ತೆ ಸರ್. ರಾಕೆಟ್ ಅಂತಾರೆ ಸರ್ ಚಾವರ್ಲೆಟ್ ಅಲ್ಲಿ. ಹೌದು ಸರ್, ಒಂದ್ ಒಳ್ಳೆ ರಾಕೆಟ್. ಫಾರ್ಚುನರ್ ಇಂದ ಕಂಪೇರ್ ಮಾಡ್ತೀನಿ ಸರ್ ನಾನು. ಒಳ್ಳೆ ಗಾಡಿ ಇದು. ಪ್ರೈಸಿಂಗ್ ಸರ್ 67,000 ಹೊಡಿದೆ. ಸೆಕೆಂಡ್ ಓನರ್. ಎಷ್ಟಕ್ಕೆ ಗೊತ್ತಾ? 4,00,000, 4,25,000 ಕೊಡಿ. ನಿಮ್ ವಿಡಿಯೋದಲ್ಲೇ ಲಾಸ್ಟ್ ನಲ್ಲಿ 1 ತಿಂಗಳು ಮುಂಚೆ ನೋಡ್ಕೊಳ್ಳಿ ವೀಕ್ಷಕರೇ. 4,25,000 ಹೇಳಿದೆ. ಹೊಸ ಆಫರ್, ಗಾಡಿ ಹೋಗ್ತಾ ಇರ್ಬೇಕು. 4,00,000ಗೆ ಬನ್ನಿ, ಎಷ್ಟಾಗುತ್ತೆ ಬೇಗ ಬನ್ನಿ, ಗಾಡಿನ ತಗೊಂಡೋಗಿ ಮನೆ. ಖಂಡಿತ. ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ವೋಲ್ಕ್ಸ್ವ್ಯಾಗನ್ ವೆಂಟೋನಾ. ಹೌದು ಸರ್, ಇದು ಕೂಡ ಹೈಲೈನ್ ಸರ್. ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಐತೆ. ಪವರ್ Okay. ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಇದೆ. 2013 ಮಾಡಲ್. ಆನೆ ಮರಿ ಸರ್, ಹೆಂಗೈತೆ ನೋಡಿ ಗಾಡಿ. ಓಕೆ. ಎಲ್ಲಾನು ಫೀಚರ್ಸ್ ಬರೋ ಗಾಡಿ ಆಗಿರುತ್ತೆ ನಿಮ್ಗೆ. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತಿದ್ದೀನಿ. ಹೌದು. ಕರ್ನಾಟಕ ನಂಬರ್ ಆಗಿರೋದು. ಓಡಿರೋದು ಸರ್ ಸರ್ 91,000 ಹೊಡಿರೋದು ರೆಕಾರ್ಡೆಡ್. Okay. 2013 ಮಾಡಲ್, ಸಿಂಗಲ್ ಓನರ್, 22 ಮೈಲೇಜ್ ಕೊಡುತ್ತೆ. ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ ಸರ್. ಪೋಲೋ ನಿಮ್ಗೆ ಸಿಗಲ್ಲ, ಆರೆಂಜ್ ಅಲ್ಲಿ ಕೊಡ್ತೀನಿ. 11 ಮಾಡಲ್ ರೇಟ್ ಕೊಡ್ತೀನಿ. 13 ಮಾಡಲ್ ಗಾಡಿ, 13 ಮಾಡಲ್ ಇದು, ಸಿಂಗಲ್ ಓನರ್. ಎಷ್ಟಕ್ಕೆ ಗೊತ್ತಾ? ಡೀಸೆಲ್ ಹೈಲೈನ್ ಮ್ಯಾಗ್ವಿಲ್ ಇರೋ ಗಾಡಿ. ಎಷ್ಟಕ್ಕೆ ಗೊತ್ತಾ ಅಣ್ಣ? ಹೇಳಿ. 4,25,000, 4,00,000, 3,95,000 ಕೊಡೋಣ ಬಾಣ. 3,95,000 ಕೊಡಿ. 13 ಮಾಡಲ್ ವೆಂಟೋ ತಗೊಂಡೋಗಿ ಅಣ್ಣ ಮನೆಗೆ. ಲೋನ್ ಕೂಡ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಅಣ್ಣ. ಖಂಡಿತ. ನೆಕ್ಸ್ಟ್ ಸರ್ ಕೊರಲಾ ಆಲ್ಟಿಸ್ ಅಣ್ಣ, ವೈಟ್ ಕಲರ್ ಹೆಂಗ್ ನಿಂತೈತೆ ನೋಡಿ. ಏಂಜಲ್ 2012 ಮಾಡಲ್, ಸೆಕೆಂಡ್ ಓನರ್, ಟೊಯೋಟಾ ಕರೋಲಾ ಆಲ್ಟಿಸ್ ಪೆಟ್ರೋಲ್ ಗಾಡಿ ಸರ್. ಓಡಿರೋದು 1,70,000 ಹೊಡಿರೋದು ರೆಕಾರ್ಡೆಡ್. ಮೀಟರ್ ಟ್ಯಾಂಪರಿಂಗ್ ಎಲ್ಲ ನಾವು ಮಾಡಲ್ಲ. ನಮ್ಗೆ ಮೀಟರ್ ಇದೆ, ಅದಕ್ಕೆ ಮೀಟರ್ ಹಂಗೆ ಇಟ್ಟಿರೋದು. Okay. ಎಷ್ಟು ಗೊತ್ತಾ? ಬಟನ್ ಸ್ಟಾರ್ಟ್ ಐತೆ, 4 ಮ್ಯಾಗ್ವಿಲ್ ಇದೆ, 2 ಏರ್ ಬ್ಯಾಗ್ ಇದೆ. ಓಕೆ. A to Z ಫೀಚರ್ಸ್ ಅಂತ ಹೇಳ್ಬೋದಲ್ವಾ? ಸಿಸ್ಟಮ್ ಇದೆ. ಹಿಂದೆ ಕೂಡ ನೀವು ಸೀಟ್ ಅಲ್ಲಿ ನೋಡ್ಬೋದು ಸರ್, ಸಣ್ಣ ಪಟ್ಟ ಒಂದು ಟಿವಿಗಳು ಹಾಕಿದ್ದಾರೆ. ಓಕೆ. ಹಿಂದ್ಗಡೆ ಕೂತವ್ರಿಗೆ ಆರಾಮಾಗಿ ಟೈಮ್ ಪಾಸ್ ಆಗುತ್ತೆ ಅಂತ ಟೈಮ್ ಪಾಸ್ ಆರಾಮಾಗಿ ಆಗತ್ತೆ. ಪಲ್ಟಿ ಹೊಡೆದ್ರು ಗಾಡಿ ಏನಾಗಲ್ಲ. 8 ಲಕ್ಷ 10 ಲಕ್ಷವರೆಗೂ ಇಂಜಿನ್ ಓಡೋ ಕೆಪಾಸಿಟಿ. ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ನಿಮ್ ಡ್ರೈವಿಂಗ್ ಮೇಲೆ ಡಿಪೆಂಡ್. 14 ವರೆಗೂ ಆರಾಮಾಗಿ ಕೊಡ್ಬೋದು ಹೈವೇ, ಬಟ್ ಡಿಪೆಂಡ್ ನಿಮ್ ಡ್ರೈವಿಂಗ್ ಮೇಲೆ ಆಗತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಬಟನ್ ಸ್ಟಾರ್ಟ್,
ಏನ್ ಆಫರ್ ಹೆಂಗ್ ಆಫರ್ ಕೊಡ್ತೀನಿ ಗೊತ್ತಾ? ಹಿಂಗ್ ಕೂತ್ಕೋಬೇಕು ಮನೆಯಲ್ಲಿ, ಏನಪ್ಪ ಇವನು ಇಷ್ಟು ಬೊಂಬಾಟ್ ಮಾಡ್ಬಿಡ್ತಾ ಇದ್ದಾನೆ ಮಾರ್ಕೆಟ್ ಅಂತ. 3.5 ಲಕ್ಷ ಕೊಡ್ತೀನಿ ಸರ್. 3,50,000ಕ್ಕೆ 3,50,000ಕ್ಕೆ ಟೊಯೋಟಾ ಕರೋಲಾ ಆಲ್ಟಿಸ್ ಪೆಟ್ರೋಲ್ ವೇರಿಯಂಟ್ ಬಟನ್ ಸ್ಟಾರ್ಟ್ ಸೆಕೆಂಡ್ ಓನರ್. ಬಾಳ ಬೇಗ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸ್ವಿಫ್ಟ್ ಸರ್. ಸ್ವಿಫ್ಟ್ 22, 24 ಮೈಲೇಜ್ ಕೊಡೋ ಗಾಡಿ. ಇದು ಒಂದು ಅದೇ ಮರಿ ತರಾನೆ ನೋಡ್ಕೊಳ್ಳಿ ಹೆಂಗೈತೆ. ಸ್ವಿಫ್ಟ್ ಅಲ್ಲಿ ಡೀಸೆಲ್ ಯಾರಿಗೆ ಇಷ್ಟ ಅಲ್ಲ? ಸುಮಾರು ಜನ ಡೈಲಿ ಫೋನ್ಗಳು ಬರ್ತಾ ಇರುತ್ತೆ. ಅದು ಕೂಡ ಮಾಡಲ್ ಸರ್ 17 ಮಾಡಲ್ 2017. ಓಕೆ, ಸಿಂಗಲ್ ಓನರ್. ಹೌದು, 75,000 ಹೊಡಿರೋದು ರೆಕಾರ್ಡೆಡ್. 75,000 ಹೊಡಿರೋ ರೆಕಾರ್ಡೆಡ್. ಡೀಸೆಲ್ ಮೈಲೇಜ್ ಕೂಡ ಬರುತ್ತೆ. ಅಂಡ್ ತುಂಬಾ ಜನ ಸ್ವಿಫ್ಟ್ ಅಲ್ಲಿ ಕೇಳ್ತಾರೆ ಸರ್, ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಇರುತ್ತೆ. ಹೌದು ಸರ್, ಚೀಪ್ ಅಂಡ್ ಬೆಸ್ಟ್. ಮತ್ತು ಹಳ್ಳಿ ಕೊನೆಗೂ ಅಕಸ್ಮಾತ್ ಆಗ್ಬಾರ್ದು, ಏನಾರ ಬ್ರೇಕ್ ಡೌನ್ ಆಗಿದೆ ಗಾಡಿ, ಎಲ್ಲ ಪಾರ್ಟ್ಸ್ 200-300 ರೂಪಾಯಿ ಸಿಗ್ಬಿಡತ್ತೆ. ಮತ್ತು ಒಂದು ಬಾಬಾ ಮೆಕ್ಯಾನಿಕ್ ಇರ್ತಾನಲ್ಲ, ಅವ್ನಿಗೆ ಏನ್ ಗೊತ್ತಿರಲ್ಲ, ಅವನ್ಗೂ ಈ ಗಾಡಿ ಮಾತ್ರ ಗೊತ್ತಿರುತ್ತೆ. ಖಂಡಿತ. ಅಂಡ್ ಪ್ರೈಸಿಂಗ್ ಹೆಂಗ್ ಹೇಳ್ತೀನಿ ಅಂದ್ರೆ ಪೂರ್ತಿ ಲೋನ್ ಆಗ್ಬಿಡತ್ತೆ ಸರ್. 2017 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಗಾಡಿ, 20-24 ಮೈಲೇಜ್ ಕೊಡೋ ಗಾಡಿ. ಮಾರುತಿ ಸುಜುಕಿ ಸ್ವಿಫ್ಟ್ VDI 5,95,000 ಕೊಡಿ ಸರ್. 5,95,000. 5,95,000ಕ್ಕೆ ಸಿಂಗಲ್ ಓನರ್ ಡೀಸೆಲ್ ಗಾಡಿ ಸ್ವಿಫ್ಟ್ ತಗೊಳ್ಳಿ ಅಣ್ಣ. 0 ಡೌನ್ ಪೇಮೆಂಟ್ ಆಗುತ್ತೆ. 100% ಆಗತ್ತೆ ಸರ್. ಬರ್ಲಿ, ಪ್ರೊಫೈಲ್ ಚೆನ್ನಾಗಿದ್ರೆ ಒಂದೇ ದಿವಸದಲ್ಲಿ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾನ್ ಕೂದಲು ತಗೋಬಿಡ್ತೀನಿ ನಂದು. ಓಕೆ, ಹಾಗೆ ನೆಕ್ಸ್ಟ್ ಹೋಗೋದಾದ್ರೆ ಸರ್ ಮತ್ತೊಂದು ನೆಕ್ಸ್ಟ್ ರ್ಯಾಪಿಡ್ ಇದೆ ಸರ್. ಹೇಳಿ. 2012 ಮಾಡಲ್. ಇದು ಕೂಡ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಓಕೆ ಸರ್, 1,11,000 ಹೊಡಿರೋದು ರೆಕಾರ್ಡೆಡ್. 1,11,000. ಸಿಂಗಲ್ ಓನರ್ ಇದ್ರೆ 60,000 65,000 ಮಾಡ್ತಾರೆ. ಮೀಟರ್ ಇರ್ಬೇಕು, ಮೀಟರ್ ಹಂಗೆ ಇಟ್ಕೊಳಕ್ಕೆ ಹೇಳ್ತಾ ಇದೀನಿ ಪದೇ. 1,11,000 ರೆಕಾರ್ಡೆಡ್ ಹೊಡಿತೆ. 4 ಟೈರ್ 100% ಅಂತ ಹೇಳ್ತೀನಿ ನಾನು. 100% ಟೈರ್. ಹೌದು. ಅಂಡ್ ಇಂಟೀರಿಯರ್ ಫ್ಯಾಬ್ರಿಕ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, A to Z. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. 20-22 ಮೈಲೇಜ್ ಕೊಡುತ್ತೆ. ಬೂಟ್ ಸ್ಪೇಸ್ ತುಂಬಾ ದೊಡ್ಡದಿರುತ್ತೆ. ಡೀಸೆಲ್ ಗಾಡಿ 2012 ಮಾಡಲು ಸಿಂಗಲ್ ಓನರ್. ಎಷ್ಟಕ್ಕೆ ಗೊತ್ತಾ ಸರ್? ನೀವೇ ಶಾಕ್ ಆಗ್ಬಿಡ್ತೀರಾ ಇವಾಗ. ಎಷ್ಟು ಕೊಡ್ತೀರಾ? ನಮ್ಮಿಂದ ಜಾಸ್ತಿ ನಿಮ್ಗೆ ಮಾರ್ಕೆಟ್ ಗೊತ್ತಿದೆ ಈಗ, ಯಾಕಂದ್ರೆ ನೀವು 1000 ಕಡೆ ಹೋಗ್ತಾ ಇರ್ತೀರಾ. 3,75,000 ಕೊಡ್ಲಿ ಸಾಕು. 3,75,000ಗೆ ಸಿಂಗಲ್ ಓನರ್ ಡೀಸೆಲ್ ಸ್ಕೋಡಾ ರ್ಯಾಪಿಡ್ ಪೂರ್ತಿ ಲೋನ್ ಆಗ್ಬಿಡುತ್ತೆ ಸರ್. 0 ಡೌನ್ ಪೇಮೆಂಟ್. ಇದನ್ನಾದ್ರೂ ತಗೊಳ್ಳಿ. ಹೌದು, ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಕಾರ್ ಜೊತೆ ದುಡ್ಡು ಕೊಡ್ತೀವಿ, ಅಷ್ಟು ಅಮೌಂಟ್ ಅಪ್ರೂವ್ ಆಗುತ್ತೆ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ. ಖಂಡಿತ. ನೆಕ್ಸ್ಟ್ ಹೋಗೋದಾದ್ರೆ ಸರ್ ವರ್ನಾ ಫ್ಲೂಡಿಕ್ ಅಲ್ಲಿ ಸುಮಾರು ಜನ ವಿತ್ ಸನ್ರೂಫ್ ಬೇಕು, ಪೆಟ್ರೋಲ್ ವೇರಿಯಂಟ್ ಬೇಕಂತಾರೆ ಸರ್. ಅವ್ರಿಗೋಸ್ಕರ ಬರೀ GS ಕಾರ್ಡ್ ವೀಕ್ಷಕರಕ್ಕೆ ನಾವು ತಂದಿಟ್ಟಿದೀವಿ. 2018 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ. 92,000 ಹೊಡೆಯಿರೋದು ರೆಕಾರ್ಡೆಡ್ ಸರ್. 92,000 ರೆಕಾರ್ಡೆಡ್ ಹೊಡಿರೋ ಗಾಡಿ. ಬೆಳಗಾವಿ ಬೈ ಪಾಸಿಂಗ್ ಆಗಿರುತ್ತೆ, ನಿಮಗೆ ನೋಡಬಹುದು. ಅಂಡ್ ಸನ್ರೂಫ್ ಬರುತ್ತೆ, ಸನ್ರೂಫ್, ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಓನರ್. ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. ಗಾಡಿನ ತಗೊಂಡೋದ್ರೆ ನೀವು ಸರ್ವಿಸ್ ಹಿಸ್ಟ್ರಿ ಜೊತೆ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್ ಅಂತ ಹೇಳ್ಬೇಕು. ಗ್ಯಾರಂಟಿ ಅದು. 2018 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ಸರ್. ಪ್ರೈಸ್ ಹೇಳ್ತೀನಿ, ಪೂರ್ತಿ ಲೋನೇ ಆಗ್ಬಿಡುತ್ತೆ ಸರ್. ಇದು ಕೂಡ 0 ಡೌನ್ ಪೇಮೆಂಟ್. ಆ ತರ ಬೆಲೆ ಹೇಳ್ತೀನಿ, ಕೇಳ್ಕೊಳ್ಳಿ. ಹೇಳಿ. 7,75,000 ಕೊಡ್ತೀನಿ ಸರ್. 7,75,000. ಹೌದು ಸರ್. 8.5 ಲಕ್ಷ ಅಂತ ಹೇಳ್ತಾರೆ ಸರ್. 7,75,000ಕ್ಕೆ ಈ ತರ ನಾನು ಸ್ಟ್ರಾಬೆರಿ ಕೊಡಕ್ಕೆ ರೆಡಿ ಇದೀನಿ. ಹಾಗೆ ಬ್ರಿಯೋ ಚಿಕ್ಕ ಗಾಡಿ, ಕ್ಯೂಟ್ ಗಾಡಿ ಅಂತ ಹೇಳ್ಬೋದು. ಒಂದು ಒಳ್ಳೆ ಗಾಡಿ ಅಂತ ಮದ್ವೆ ಹುಡುಗಿ ತರ ಹೆಂಗ್ ರೆಡಿ ಇದೆ ನೋಡಿ. ಸಿಂಗಲ್ ಸ್ಕ್ರಾಚ್ ತೋರಿಸ್ಬಿಟ್ರೆ ಈ ಗಾಡಿನ ಫ್ರೀ ಹೋಮ್ ಡೆಲಿವರಿ, ನಾನೇ ಡ್ರೈವರ್ ಆಗ್ಬಿಡ್ತೀನಿ. ಓಕೆ. ಅಂಡ್ ಇಂಟೀರಿಯರ್ ನಿಮ್ಗೆ ಹೊಸದು ಲೆದರ್ ಕೂಡ ಹಾಕಿದ್ದಾರೆ. ಹೌದು ಸರ್, ಹೊಸದು ಲೆದರ್ ಮತ್ತು ಸಖತ್ತಾಗಿದೆ. 2012 ಮಾಡಲ್ 2012 ಮಾಡಲ್ ಸಿಂಗಲ್ ಓನರ್ 80,000 ಹೊಡೆಯುತ್ತೆ. SMT ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಅಂಡ್ ಗಾಡಿ ನೋಡಬಹುದು, ಇಂಟೀರಿಯರ್ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಗಾಡಿ ಮೈಲೇಜ್ 18 ಆರಾಮಾಗಿ ಬರುತ್ತೆ. ಬಿಕಾಸ್ ನಾನೇ ಓಡಿಸ್ತಿರೋದು ಗಾಡಿ, ನಮ್ದು ಗಾಡಿ ಇರೋದು ಸರ್. ಗಾಡಿ ಮಾತ್ರ ಕ್ಯೂಟ್ ಆಗಿದೆ. ಲುಕ್ ವೈಸ್ ಜನ ತಗೋತಾರೆ. ಒಂದು ಹ್ಯಾಚ್ ಬ್ಯಾಕ್, ಮನೆ ಮುಂದೆ ಪಾರ್ಕಿಂಗ್ ಜಾಗ ಇಷ್ಟೇ ಇದೆ ಅಂತ. ಒಂದು ಹೋಂಡಾ ಮತ್ತು ಒಂದು ಟ್ರಸ್ಟೇ ಬೇರೆ ಸರ್. 2012 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ SMT ಗಾಡಿ ಮಾತ್ರ ಸಖತ್ತಾಗಿದೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಆಗುತ್ತೆ. ಕೂತಿ ಜಾಗದಲ್ಲಿ 1.5 ಲಕ್ಷ ಆನ್ ಸ್ಪಾಟ್ ಕೊಡ್ತೀನಿ, ಇನ್ಸ್ಟೆಂಟ್ ಲೋನ್, ಪ್ರೈವೇಟ್ ಲೋನ್. ಓಕೆ ಸರ್. 2,90,000 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಬಹಳ ಕಡಿಮೆ ಹೇಳ್ಬಿಟ್ಟಿದೀನಿ. ಲಾಸ್ಟ್ ವಿಡಿಯೋದಲ್ಲಿ 3 ಲಕ್ಷ ಹೇಳಿದೆ, 2,90,000. ಇನ್ನ ಒಂದು 5,000 ಕಡಿಮೆ ಬರೀ ನೀವು ಹೇಳ್ಬಿಟ್ಟಿದ್ದೀರ ಅಂತ. 2,85,000ಕ್ಕೆ 12 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಬ್ರಿಯೋ ಯಾರನ್ನ ಕೊಟ್ಬಿಟ್ರೆ ಈ ಗಾಡಿ ಫ್ರೀ ಕೊಡ್ತೀವಿ. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಟಾಟಾ ಬ್ರ್ಯಾಂಡ್ ಅಲ್ಲಿ ಸರ್ ಟಾಟಾ ಮಾನ್ಸಾ ವೀಕ್ಷಕರೇ ಎಷ್ಟಾಗತ್ತೆ ಅಷ್ಟು ತೋರಿಸ್ತೀವಿ. ಪಾಪ ಸ್ವಲ್ಪ ಜಾಗ ಟೈಟ್ ಇದೆ. ವಾಟ್ಸ್ಆಪ್ ಅಲ್ಲಿ ಫೋಟೋಸ್ ಬೇಕಾದ್ರೆ ಕಳಿಸ್ತೀವಿ, ನೀವು ನಮ್ದು ಡೀಟೇಲ್ಸ್ ಕೇಳಿಸ್ಕೊಳ್ಳಿ ಅಷ್ಟೇ ಸಾಕು. 2010 ಮಾಡಲ್ ಸರ್. ಓಕೆ. ಡೀಸೆಲ್ 20, 22, 24 ವರೆಗೂ ಮೈಲೇಜ್ ಕೊಡುತ್ತೆ.
ದೊಡ್ಡ ಗಾಡಿ, ಬೂಟ್ ಸ್ಪೇಸ್ ತುಂಬಾ ದೊಡ್ಡ ಬರುತ್ತೆ. ಸೆಕೆಂಡ್ ಓನರ್ ಸರ್ ಇದು. 1,12,000 ಓಡಿದೆ. ರೆಕಾರ್ಡೆಡ್, ಮೀಟರ್ ಟ್ಯಾಂಪರಿಂಗ್ ನಾವು ಮಾಡಲ್ಲ. ಓಕೆ. ವೀಲ್ ಕ್ಯಾಪ್ ಕೂಡ ನಾವು ಹೊಸ ಹಾಕಿರೋದು. Okay. 4 ವೀಲ್ ಕ್ಯಾಪ್ ಹೊಸದಾಗಿರೋದು. ಈ ತರ ಪ್ರೂಫ್ ಅಲ್ಲಿ ಕೊಡ್ತೀವಿ. ಬಿಲ್ ಬೇಕಾದ್ರೆ ತೋರಿಸ್ತೀವಿ. ಬಿಲ್ ಓಕೆ. ಅಷ್ಟು ಪ್ರೂಫ್ ಇಂದ ಡೇಟ್ ಸಮೇತ ತೋರಿಸ್ತೀನಿ. ಬಂಪರ್ ಆಫರ್ ಸರ್. ಒಂದು ವ್ಯಾಗನಾರ್ ಸಿಗ್ಬಾರ್ದು ನಿಮ್ಗೆ. 2010 ಮಾಡಲ್ ಮಾಂಜಾ ಡೀಸೆಲ್ ಗಾಡಿ ಬರೀ 2,10,000 ಕೊಡಿ ಗಾಡಿ ತಗೊಂಡೋಗಿ. 2,10,000ಕ್ಕೆ ನಿಮ್ಗೆ ಮಾಂಸ ಸಿಕ್ತಿರೋದು. ನನ್ನ ಕಡೆಯಿಂದ ಬಂದ್ರೆ 2 ಲಕ್ಷ ಮಾಡ್ಕೊಡ್ತೀರಾ? ಬಹಳ ಕಡಿಮೆ ಆಗ್ಬಿಡತ್ತೆ. ಆಗತ್ತಾ? 2,05,000 ಮಾಡೋಣ ಬಿಡಿ ಸರ್. 2,05,000 ಒಂದ್ಸರ್ತಿ ಗಾಡಿ ನೋಡಿ, ನೀವು ಗಾಡಿ ನೋಡಿ ಅದಾದ ನೀವು ಕೂತ್ ಮಾತಾಡಿದ್ರೆ ಕೂತ್ ಮಾತಾಡೋಣ. ಹೋಗಿ ಸರ್, 2 ಲಕ್ಷ ಕೊಡ್ತೀನಿ. ಹೋಗಿ ಸರ್, ಖಂಡಿತ ಫೈನಲ್. ಡಿಸ್ಕೌಂಟ್ ಏನಿಲ್ಲ. 2 ಲಕ್ಷ ಸಾರ್ ಹೇಳ್ಬಿಟ್ಟಿದಂತ. 2 ಲಕ್ಷ ನೆಟ್ ಕೊಡಿ ಗಾಡಿ ಮನೆಗೆ ತಗೊಂಡು ಹೋಗ್ತಾರೆ. ಖಂಡಿತ. ಅಂಡ್ ಸ್ವಿಫ್ಟ್ ಗಳು ನೋಡಬಹುದು, ಡೀಸೆಲ್ ವೇರಿಯಂಟೇ ಜಾಸ್ತಿ ಇರೋದು. 3 ಇದೆ ಸರ್. ಡೀಸೆಲ್ ಇರೋದು, ಪೆಟ್ರೋಲ್ ಐತೆ. ಪೆಟ್ರೋಲ್ ಸದ್ಯಕ್ಕೆ ಇಲ್ಲಿಲ್ಲ, ಮನೆ ತವ ಹಾಕಿದ್ದೀನಿ. ಅದು ಬೇಕಾದ್ರೆ ಕ್ಯಾಟ್ಲಾಗ್ ಬೇಕಾದ್ರೆ ಕಳ್ಸಿಕೊಡ್ತೀನಿ. ಡೀಟೇಲ್ ಹೇಳ್ಬಿಡ್ತೀನಿ. ಸಿಲ್ವರ್ ಕಲರ್ ಐತೆ. 2011 ಮಾಡಲ್, 2011 ಮಾಡಲ್, ಸಿಂಗಲ್ ಓನರ್, ಬರೀ 57,000 ಹೊಡಿರೋದು. ಸರ್ವಿಸ್ ರಿಕಾರ್ಡ್ ಸಮೇತ ಸಿಗತ್ತೆ. 325 ಹೇಳ್ತಾ ಇದೀವಿ. 295ಗೆ ಪೆಟ್ರೋಲ್ ಗಾಡಿ ಸ್ವಿಫ್ಟ್ ಸಿಂಗಲ್ ಓನರ್ ಕಟ್ತೀನಿ. ಅದು ಸದ್ಯಕ್ಕೆ ಇಲ್ಲಿ ಇಲ್ಲ. ಡೀಸೆಲ್ ಗಾಡಿ ಇದೆ, ತೋರಿಸ್ತೀನಿ. ಡೀಸೆಲ್ ಗಾಡಿಗಳು ನಿಮ್ಗೆ ಮೋಸ್ಟ್ ಡಿಮಾಂಡೆಡ್. ತುಂಬಾ ಜನ ಡೀಸೆಲ್ ಕೇಳ್ತಾರೆ ಸರ್, ಪೆಟ್ರೋಲ್ ಅನ್ನೋದಕ್ಕಿಂತ. 3 ಗಾಡಿಗಳು ಡೀಸೆಲ್ ಇದೆ. 1 ಕಲರ್, 2 ಕಲರ್, ಹೊರಗಡೆ 1 ಕಲರ್ ಇರೋದು. ಅದನ್ನ ನಿಮ್ಗೆ ಆಮೇಲೆ ತೋರಿಸ್ತೀನಿ. ರೆಡ್ ಕಲರ್ ಹೋಗೋಣ ಸರ್. ಇದು ಸರ್, ಇದು ನೋಡಿ, ಮದುವೆ ಹುಡುಗಿಗೆ ಎಕ್ಸ್ಟ್ರಾ ಮೇಕಪ್ ಹೊಡೆದಿರೋದು ಇದು. ಓಕೆ. ಮೇಕಪ್ ಆರ್ಟಿಸ್ಟ್ಗೆ ತರ್ದಿ ಇವರೆಲ್ಲ ಖರ್ಚು ಮಾಡಿ ಗಾಡಿ ಇನ್ನ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅವರು. ಓಕೆ. ಹಳೆ ಕಸ್ಟಮರ್ ಮತ್ತು ಒಳ್ಳೆ ಇಟ್ಟಿದ್ದಾರೆ ಸರ್. 62,000 ಓಡಿರೋದು. ಸರ್ವಿಸ್ ಹಿಸ್ಟ್ರಿ ರೆಕಾರ್ಡ್ ಸಿಗುತ್ತೆ ಸರ್. ಓಕೆ. 2014 ಮಾಡಲು, ಸಿಂಗಲ್ ಓನರ್, ಮಾರುತಿ ಸುಜುಕಿ ಸ್ವಿಫ್ಟ್ VDI. ಡೀಸೆಲ್ ಇದು ಕೂಡ ಡೀಸೆಲ್, ಇದು ಕೂಡ ಸ್ವಿಫ್ಟ್. 2024 ವರೆಗೂ ಮೈಲೇಜ್ ಕೊಡತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಇದು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್. ಇದು ಹ್ಯಾಂಡಲ್ ನೋಡಿ. ಓಕೆ. ಸ್ಟೇರಿಂಗು ತುಂಬಾ ಅಟ್ರಾಕ್ಟಿವ್ ಇದೆ. ಎಲ್ಲ ಮಾಡಿದಾರೆ ಅವರು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ ಸರ್ ಗಾಡಿಗೆ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಬರೀ 4,60,000 ಕೊಡ್ಲಿ ಸರ್. 4,60,000ಕ್ಕೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಬರುತ್ತೆ. ಅದರ ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಹಾಕಿದ್ದಾರೆ. ಹೌದು, 14 ಮಾಡಲ್ ಸರ್. 14,75,000, 4,75,000, 90,000 ಅಂತ ಕಡಿಮೆ ಯಾರು ಕೊಡಲ್ಲ. ಸಿಂಗಲ್ ಓನರ್. OLX ಅಲ್ಲಿ ಹೋಗಿ ನಾನು ಹೇಳ್ತೀನಿ ನೋಡಿ. OLX ಓಪನ್ ಮಾಡಿ, ಸ್ವಿಫ್ಟ್ ಸರ್ಚ್ ಮಾಡಿ. 14 ಮಾಡಲ್ ಸಿಂಗಲ್ ಓನರ್ ಎಷ್ಟಕ್ಕೆ ಕೊಡ್ತಾವ್ರೆ ನೋಡಿ, ವಿಚಾರಿಸ್ಕೊಳ್ಳಿ. ಅವ್ರು ಫೈನಲ್ ರೇಟ್ ಕೇಳ್ಕೊಳ್ಳಿ. ಅವ್ರು ಎಷ್ಟು ಹೇಳ್ತಿದಾರೆ ರೆಕಾರ್ಡಿಂಗ್ ಸಮೇತ ನಾನು ಬಂದು ಕೊಟ್ರೆ 10,000 ಕಡಿಮೆ ಕೊಡ್ತೀನಿ. ಇನ್ನ ಖಂಡಿತ. ಈ ಕಡೆ ಚಿಕ್ಕ ಗಾಡಿ ಹೋಗೋದಾದ್ರೆ ಸರ್, i10 ಸರ್. ಹ್ಯುಂಡೈ i10 ಅಂದ್ರೆ ಯಾರಿಗೆ ಇಷ್ಟ ಸರ್? ಎಲ್ಲರಿಗೂ ಇಷ್ಟ. ಓಕೆ. ಸಿಂಗಲ್ ಓನರ್, 55,000 ಓಡಿರೋದು. ರೆಕಾರ್ಡೆಡ್. Okay. 2011 ಮಾಡಲ್, 2011 ಮಾಡಲ್, Okay. ಮ್ಯಾಗ್ನಾ ವೇರಿಯಂಟ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. Okay. ಗ್ರೇ ಕಲರ್, ಎಲಿಫೆಂಟ್ ಕಲರ್. ಓಡಿರೋದು ಸರ್ ಇದು? ಸರ್, ಓಡಿರೋದು 56,000. 55,000 ಓಡಿರೋದು. ರೆಕಾರ್ಡೆಡ್ ಸರ್. ಸಿಂಗಲ್ ಓನರ್, 2011 ಮಾಡಲ್, ಬಾರಿ 220ಗೆ ಕೊಡ್ತೀನಿ. 2,20,000. 2,20,000ಗೆ i10 ಸಿಗ್ತಾ ಇದೆ. GS ಕಾರ್ವಾಡ್ಗೆ ಬೇಗ ಬನ್ನಿ ತಗೊಂಡೋಗಿ. ಎಸ್ ಸರ್, ಹೇಳಿ ಸರ್. ಮತ್ತೊಂದು ಸ್ವಿಫ್ಟ್. ಇದು ಕೂಡ ಡೀಸೆಲ್ ಗಾಡಿ. ಇದು ಕೂಡ ಗ್ರೇ ಕಲರ್ ಗಾಡಿ. 2024 ವರೆಗೂ ಮೈಲೇಜ್ ಕೊಡೋ ಗಾಡಿ. 2014 ಮಾಡಲ್ ಸರ್. ಸಿಂಗಲ್ ಓನರ್. ಇದು ಕೂಡ 99,000 ಹೊಡಿರೋದು. ರೆಕಾರ್ಡೆಡ್ ಸರ್. ಓಕೆ. ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀವಿ. 1 ಲಕ್ಷಕ್ಕೆ ಬರೀ 100 ಕಿಲೋಮೀಟರ್ ಏನೋ ಕಡಿಮೆ ಓಡೈತೆ. ಗಾಡಿ ಮಾತ್ರ ಸಖತ್ತಾಗಿದೆ ಸರ್. ಗಾಡಿ ತೋರಿಸ್ಬೋದು ನೀವು. 4 ಟೈರ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಬರುತ್ತೆ. ವಾಷಿಂಗ್, ಪಾಲಿಶ್ ಎಲ್ಲ ಆಗಿತ್ತು ಸರ್. ಮೇನ್ ರೋಡ್ ಜಂಕ್ಷನ್ ತೋರಿಸ್ಬಿಡಿ ಸರ್ ಒಂದ್ಸಲಿ. ನೋಡಿ, ಇದೇ ಪ್ರೈಮ್ ಕೋ ಟೆಕ್ ಪಾರ್ಕ್ ಆಪೋಸಿಟ್ ನಮ್ ಶೋರೂಮ್ ಇರೋದು. ಇದು ಈ ತರ ಕಾಣ್ತಾ ಇರೋದು ಯಾಕಂದ್ರೆ ಇದು ಮೇನ್ ರೋಡ್ ಅಲ್ಲಿ ಐತೆ ಅಂತ ನಿಮ್ಗೆ ಕಾಣ್ತಾ ಇರೋದು. ಮತ್ತೊಂದ್ಸಲಿ ಮದುವೆ ಹುಡುಗಿ ತರ ಮಾಡಿ ಕೊಡ್ತೀನಿ. ಆಲ್ರೆಡಿ ಪಾಲಿಶ್ ಆಗಿದೆ, ಮತ್ತೊಂದ್ಸಲಿ ಮಾಡಿ ಕೊಡ್ತೀವಿ. ಡೀಸೆಲ್ ಸರ್. ಆಲ್ ಫುಲ್ ಲೋನೇ ಆಗ್ಬಿಡುತ್ತೆ ಸರ್. 4,65,000ಕ್ಕೆ ಇದು ಕೂಡ ಕೊಟ್ಬಿಡ್ತೀನಿ. 4,65,000ಕ್ಕೆ ಡೀಸೆಲ್ ವೇರಿಯಂಟ್. 3 ಗಾಡಿಗಳಿರೋದು. 3ನೇ ಗಾಡಿ ತೋರಿಸಿದ್ರೆ ಪೆಟ್ರೋಲ್ ಒಂದೇ ಇರೋದು. ಬನ್ನಿ ಒಂದ್ಸರ್ತಿ ನೋಡಿ, ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅದೇ ನೆಕ್ಸ್ಟ್ ಗಾಡಿ ಮಾಡಲ್. ಇದು ಕೂಡ ನೆಕ್ಸ್ಟ್ ನೋಡಿ, ಪೋಲೋ. ಇದು ಕೂಡ ಸರ್ ನೆನ್ನೆ ಬಂದಿತ್ತು ಸರ್. ಇದು ಪಾಲಿಶ್ ಆಗಿ ನೋಡಿ ಸರ್ ಹೆಂಗಾಗ್ಬಿಟ್ಟಿದೆ. ಓಕೆ. ನನ್ಗೇನೆ ಬೇಜಾರು. ಬಟ್ ಏನ್ ಮಾಡ್ತೀರಾ, ಜಾಗ ಇಲ್ಲ ನಿಲ್ಲಕ್ಕೆ. ಗಾಡಿ ನೋಡಿ ಈ ತರ ರೆಡಿ ಮಾಡ್ಕೊಡ್ತೀನಿ. ಈ ತರ ರೆಡಿ ಮಾಡ್ಕೊಡ್ತೀನಿ. ಏನ್ ರೆಡಿ ಅಂದ್ರೆ ಟಚ್ ಅಪ್ ಪಾಲಿಶ್, ತಿರ್ಗಾ ಒಂದ್ಸಲಿ ಪಾಲಿಶ್ ಮಾಡ್ಕೊಡ್ತೀನಿ. ಓಕೆ. 2011 ಮಾಡಲ್, 2011 ಮಾಡಲ್, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಕಂಫರ್ಟ್ ಲೈನ್. 4 ಟೈರ್ ಫ್ರೆಶ್ ಆಗಿದೆ. ವೈಟ್ ಮಯೋನೀಸ್ ತರ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಸಿಸ್ಟಮ್, ಲೆದರ್ ಸೀಟ್ ಎಲ್ಲ ಬರುತ್ತೆ. ಗಾಡಿ 100% ಆಕ್ಸಿಡೆಂಟ್ ಫ್ರೀ. ಆಲ್ ಓವರ್ ಕರ್ನಾಟಕ ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಕೂತಿ ಜಾಗದಲ್ಲಿ 1.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಪ್ರೈಸಿಂಗ್ ಸರ್, ಪ್ರೈಸಿಂಗು ನಿಮ್ಗೆ ಪ್ರೈಸ್ ಕೋಟಿಂಗ್ ಗಿಟ್ಟಿಂಗ್ ಎಲ್ಲ ಬೇಡ. ಫೈನಲ್ ಒಂದೇ ಒಂದು ಬೆಲೆ ಹೇಳ್ಬಿಡ್ತೀನಿ ಸರ್. 2,99,000 ಕೊಡ್ತೀನಿ. ಬನ್ನಿ. 2,99,000ಗೆ ನಿಮ್ಗೆ ಕಂಫರ್ಟ್ ಲೈನ್ ಸಿಗ್ತಿರೋದು. ವೈಟ್ ಕಲರ್ ಅಲ್ಲಿ ನಿಮ್ಗೆ 11 ಮಾಡಲ್ ಸರ್. 11 ಮಾಡಲ್. ನೆಕ್ಸ್ಟ್ ಸರ್, ನೆಕ್ಸ್ಟ್ ಕಮ್ಮಿ ಬಜೆಟ್ ಅಲ್ಲಿ ಕೊಟ್ಬಿಡ್ತಾ ಇದೀನಿ ಸರ್.
2006 ಮಾಡಲ್ ಚೆವರ್ಲೆ ಟೈವಿಯೋ, ಸೆಕೆಂಡ್ ಓನರ್, 1,20,000 ಓಡಿರೋದು ರೆಕಾರ್ಡೆಡ್, 4 ಮ್ಯಾಗ್ವಿಲ್ ಇದೆ, ಹಿಂದೆ ಸ್ಪಾಯ್ಲರ್ ಕೂಡ ಇದೆ ಓಕೆ ಸರ್, ವಿತ್ FC ಫ್ರೆಶ್ ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಹೆಸರು ಮೇಲೆ ಟ್ರಾನ್ಸ್ಫರ್ ಎಲ್ಲ ನಂದೇ ಸರ್. ಈ ಗಾಡಿಗೆ ಓಕೆ ಎಲ್ಲ ನಾನೇ ಮಾಡಿ ಕೊಡ್ತೀನಿ. ಬರೀ 1.5 ಲಕ್ಷ ಕೊಡಿ, ದೊಡ್ಡ ಗಾಡಿ ಮನೆಗೆ 1,50,000ಕ್ಕೆ ನೋ ಅಡಿಷನಲ್ ಚಾರ್ಜಸ್. ಏನಿಲ್ಲ, 1.5 ಲಕ್ಷ ಕೊಡಿ, ಗಾಡಿ ವಿತ್ ಫ್ರೆಶ್ ಇನ್ಶೂರೆನ್ಸ್ FC ಎಲ್ಲ ತಗೊಂಡೋಗಿ ಮನೆಗೆ.